ಪುನೀತ್ ಸರ್ ಸ್ವಲ್ಪ ತಮಾಷೆ ಮಾಡೋದೆಲ್ಲ ಜಾಸ್ತಿ ಇತ್ತು ಅಂತ ಕೇಳ್ಪಟ್ಟೆ. ಒಂದು ಇನ್ಸಿಡೆಂಟ್ ಹೇಳ ನಿಮಗೆ. ಒಂದು ಹೆಚ್ಚು ಕಮ್ಮಿ ಒಂದು 11 ಕಾಲ ಆಗಿರ್ಬೋದು ಮೇಡಮ್. ಆವಾಗ ತಾನೇ ನಾನು ನಮ್ಮ ಮಿಸಸ್ ಊಟ ಮಾಡಿಕೊಂಡು ಮಲಗಿದ್ವಿ. ಒಂದು ಫೋನ್ ಬಂತು. 35-36 ವರ್ಷದ ಆಂಟಿ ವಾಯ್ಸ್. ಹೇಗಿದ್ದೀರಾ ಮೇಡಮ್? ಯಾರು ನೀವು ಒಂದೇ? ನಾನು ಕಳ್ಳ ಗೊತ್ತಿಲ್ವಾ ಯಾರು ಅಂತ. ಮೂರು ಜನರಲ್ಲಿ ಯಾರು ಸೈಲೆಂಟ್ ಸರ್? 3 ಜನ ಸೈಲೆಂಟ್. ಕೆಲಸದ ವಿಚಾರ ಅವು ಬಂದಾಗ ತುಂಬ ಸೀರಿಯಸ್. ಅಂದರೆ ಇದೆಲ್ಲ ಮಾಡೋರು, ಈ ಥರ ಕಾಮಿಡಿ ಎಲ್ಲ ಮಾಡೋರು. ಮುಹೂರ್ತನ ಫಿಕ್ಸ್ ಮಾಡಿದ್ದಾರೆ. ತುಂಬಾ ಜೋರಾಗಿರ್ಬೇಕಲ್ಲ. ಇಷ್ಟು ಹೇಳಿದ್ರು ನಿನ್ಗೆ ಟೆನ್ಷನ್ ಆಗಲ್ಲ ಅಪ್ಪು? ಯಾವಪ್ಪ ಆದ್ರೂ ಅದನ್ನೇ ಮಾಡೋದು, ಅದಕ್ಕೆ ಯಾಕೆ ಟೆನ್ಷನ್? ಅವಳು ಹೋಗ್ಬೇಕಲ್ಲ. ನೀವು ಅಲ್ಲಿ ಅಪ್ಪಾಜಿಯವ್ರ ಸಮಾಧಿ ಹತ್ರ ಹೋಗಿ ಪ್ರತಿ ದಿನನೂ ಜನ ಅವ್ರದ್ದು ಅಲ್ಲಿ ಅಂಗಡಿ ಎಲ್ಲ ಥರ ಅಂಗಡಿ ಇಟ್ಕೊಂಡಿದ್ದಾರೆ. ಪುನೀತ್ ರಾಜ್ಕುಮಾರ್ ಫೋಟೋ ಮಾಡ್ತಾ ಇರ್ತಾನೆ, ಎಲ್ಲೆಲ್ಲೋ ಜ್ಯೂಸ್ ಮಾಡ್ತಾ ಇರ್ತಾನೆ, ಎಲ್ಲೆಲ್ಲೋ ಬೇಲ್ಪುರಿ ಮಾಡ್ತಾ ಇರ್ತಾರೆ. ನೀವು ಎಲ್ಲೇ ಯಾವುದೇ ಅವರು ಸಮಾಧಿ ಹತ್ರ ಹೋಗಿ ಯಾರೂ ಇಲ್ಲ ಈ ಥರ ಅಲ್ಲಿ ಹೇಳ್ತಾರಲ್ಲ, ಇವರಿಂದ ನಮ್ಮ ಜೀವನ ನಡೀತಾ ಇದೆ ಅಂತಾರಲ್ಲಿ. ಹೌದು, ಆ ಥರ ಅದು ಭಗವಂತನ ಇಚ್ಛೆ. ಪುನೀತ್ ಸರ್ ಸ್ವಲ್ಪ ತಮಾಷೆ ಮಾಡೋದೆಲ್ಲ ಜಾಸ್ತಿ ಇತ್ತು ಅಂತ ಕೇಳ್ಪಟ್ಟೆ. ಇದು ಯಾರಿಂದ ಬಂತು ಅಂತ ಒಂದು ಇನ್ಸಿಡೆಂಟ್ ಹೇಳ ನಿಮಗೆ. ಹೇಳಿ ಸರ್. ನೋಡಿ, ಪುನೀತ್ ಅವರು ಎಲ್ಲಾದ್ರಲ್ಲೂ ಸಕಾಲ ಕಾಲ ಒಲ್ಲೊಬ್ರು ಅಂತಾರಲ್ಲ. ನನಗೆ ಹೊಸ್ದಾಗ ಮದುವೆ ಆಗಿತ್ತು. ಹೊಸದಾಗ ಅವಾಗ್ತಾನೆ ನನ್ನ ಹೆಂಡತಿ ಒಂದು ಸಾವಿತ್ರಿ ಅಂತೇಳಿ ಹುಣಸೂರಿಂದ ನಾನು ಅಲ್ಲಿ ಮದುವೆ ಮಾಡ್ಕೊಂಡು ಬಡ ಹುಡುಗಿನೇ ಆಗಬೇಕು. ಯಾಕಂದರೆ ಇಲ್ಲೆಲ್ಲ ಸುಮಾರು ಆಫರ್ಸ್ಗಳಿತ್ತು, ಸೈಟ್ ಕೊಡ್ತೀವಿ, ದುಡ್ಡು ಕೊಡ್ತೀವಿ ಅಂತ. ಅದೆಲ್ಲ ಎಷ್ಟು ದಿವಸ ಉಳಿಯುತ್ತೆ ಅಲ್ವಾ? ಬ್ಯಾಂಗ್ಳೂರಲ್ಲ ಸರ್. ನಾನು ಅದಕ್ಕೆ ನಮ್ಮ ಅಪ್ಪನಿಗೆ ಹೇಳಿದೆ, ಇದೆಲ್ಲ ಬಿಸ್ನೆಸ್ ಬೇಡ, ಹಳ್ಳಿ ಹುಡುಗಿ ಆಗ್ಲಿ. ಯಾಕಂದರೆ ಒಂದು ಏನು ಗೊತ್ತಾ, ನಮಗೆ ನಮ್ಮ ಮನೆಯಲ್ಲಿ ಹೆಂಡತಿ ಇದ್ದವರು ನಾವೆಲ್ಲ ಹೊರಗಡೆ ಕಳಿಸೋದು, ಕೆಲಸಕ್ಕೆ ಕಳಿಸೋದೆಲ್ಲ ನಮಗೆ ಅದು ನಮ್ಮ ತಂದೆಯವರು ಇಲ್ಲ. ಯಾಕೆ ನಮ್ಮ ತಾಯಿ ಬಂದು ಚನ್ನಪಣ್ಣದವರು, ಅವರು ವಿಲೇಜ್ ಇದರಿಂದ. ಸೊ ನಾನು ಹಂಗೆ ಆಗಬೇಕು ಅಂತ ಹೇಳ್ಬಿಟ್ಟು ನಾನು ಹುಣಸೂರಿಂದ ಮದುವೆ ಮಾಡಿಕೊಂಡು, ಕಲ್ಕುಣಿಕೆ ಅಂತ ಹುಣಸೂರು ಹತ್ರ, ಅಲ್ಲಿಂದ ಮದುವೆ ಮಾಡ್ಕೊಂಡು ಬಂದಿದ್ದು. ಸರಿ, ನನ್ನ ತಂಗಿ ಮದುವೆಗೆಲ್ಲ ಅಪ್ಪಾಜಿ, ಶಿವಣ್ಣ, ಇದು ಸಾರಿ ರಾಘವೇಂದ್ರ ರಾಜ್ಕುಮಾರ್, ಪುನೀತ್ ಅವರೆಲ್ಲ ಬಂದಿದ್ದರು. ನನ್ನ ಮದುವೆ ಇದರಲ್ಲ ಆಯಿತು, ಹುಣಸೂರಲ್ಲಿ. ಸರಿ, ಮದುವೆ ಆಗಿ ಯಾವಾಗ ತಾನೇ ಮನೆಗೆ ಬಂದ್ವಿ. ಸರಿ, ನಾನು ಅಪ್ಪುವ್ರಿಗೆ ಹೇಳಿದ್ದೆ ಒಂದು 3-4 ದಿವಸ ಬರಲ್ಲ ಅಂತ. ಸರಿ, ಒಂದು ಹೆಚ್ಚು ಕಮ್ಮಿ ಒಂದು 11 ಕಾಲ ಆಗಿರ್ಬೋದು ಮೇಡಮ್. ಆವಾಗ ತಾನೇ ನಾನು ನಮ್ಮ ಮಿಸಸ್ ಊಟ ಮಾಡಿಕೊಂಡು ಮಲಗಿದ್ವಿ. ಒಂದು ಫೋನ್ ಬಂತು. 35-36 ವರ್ಷದ ಆಂಟಿ ವಾಯ್ಸು. ಯಾವಾಗ ತಾನೇ ಮನೇಲಿ ಮಲಗಿದ್ವಿ. ಕೇಳಿ, ಹೇಗಿದ್ದೀರಾ ಅಂದರು. ಮೇಡಮ್ ಯಾರು ನೀವು ಒಂದೇ? ನಾನು ಕಳ್ಳ ಗೊತ್ತಿಲ್ವಾ ಯಾರು ಅಂತ. ಮೇಡಮ್ ದಯವಿಟ್ಟು ಪ್ಲೀಸ್ ಹೇಳಿ, ನನ್ನ ಹೆಂಡತಿ ಯಾವಾಗಲೇ ಕಣ್ಣು ಮಾಡಿಸ್ತಾ ಇದ್ದಾಳಿಗೆ ಪಕ್ಕದಲ್ಲಿದ್ದಾರ. ಇನ್ನು ಮೊದಲೇ ಸಿನಿಮಾದನ್ನು ಏನು ಕತೆ ಏನೋ ಗೊತ್ತಿಲ್ಲ ಅಂತ ನನ್ನ ಹೆಂಡತಿ ಪಾಪ. ನಾನು ಒಂದ್ಸಲ ಹಿಂಗೆ ಲುಕ್ ನೋಡಿದೆ, ಫುಲ್ ರೈಸ್ ಆಗ್ಬಿಟ್ಟವ್ರು ಇವರು. ನೋಡಕ್ ಬೇರೆ ಚೆನ್ನಾಗಿದ್ದಾರೆ, ಏನು ಅಂತ ಗೊತ್ತಿಲ್ಲ ಅಂತ. ಸರಿ, ಅದಾದಮೇಲೆ ಮೇಡಮ್ ದಯವಿಟ್ಟು ಪ್ಲೀಸ್ ಹೇಳಿ, ಮಿಸ್ಸಸ್ ಪಕ್ಕದಲ್ಲಿದ್ದಾರೆ ಅಂತ. ಗೊತ್ತಾಯಿತು ನೀನು ಮದುವೆ ಆಗಿದ್ದು. ನಾನು ಇಷ್ಟು ದಿವಸ ನಾನು ಬೇಕಾಗಿತ್ತು, ಈಗ ನಾನು ಬೇಡವಾ ನಿನಗೆ ಅಂತ ಹಿಂಗೆ ಶುರು ಮಾಡಿದ ತಕ್ಷಣ ಅಂತ ತಿವಿತಾ ಇದ್ದ ನನ್ನ ಹೆಂಡತಿ ಪಕ್ಕದಲ್ಲಿ. ನಾನು ಹೆಂಡ್ತಿ, ಸುಮ್ಮನೆ ಇರ್ಬೇಕು ಇವಾಗ, ಅದು ಯಾರು ಅಂತ ನಾನು ದೇವರಾಣೆಗೆ ಗೊತ್ತಿಲ್ಲ ಅಂತ ನಾನು ಹೆಂಡ್ತಿಗೆ ನಾನು. ಮೇಡಮ್ ನೀವು ನಂಬ್ತೀರೋ ಇಲ್ಲೋ, ಒಂದು 15 ನಿಮಿಷ ನನಗೆ ಹೆಂಗೆ ಮಾಡಿಬಿಟ್ರು ಅಂದರೆ ನಾನು ಫುಲ್ ಶೇಕ್ ಆಗೋಗ್ಬಿಟ್ಟು. ಮೇಡಮ್ ನಿಜವಾಗ್ಲೂ ಹೇಳ್ತೀನಿ, 35 ವರ್ಷದ ಆಂಟಿ ವಾಯ್ಸ್ ಹೇಗಿದೆ ಹಾಗೇನೆ ಮಾತಾಡಿದ್ರು. ಗೊತ್ತೇ ಆಗಿಲ್ಲ ನಿಮ್ಗೆಲ್ಲೂ. ಈಗ ನಾನು ಹೇಳ್ತಾ ಇದ್ದೀನಲ್ಲ, ನನ್ನ ಹೆಂಡತಿ ಹೇಳಕ್ಕೆ ಶುರು ಮಾಡ್ಬಿಟ್ರು ಬಂದು ಪಕ್ಕದಲ್ಲಿ. ನನಗೆ ಅಂತ ತಿವಿತ ಬಿದ್ದವಳು ಹಾಕೊಂಡು ಪಕ್ಕದಲ್ಲಿ. ಯಾರು ಹೇಳಿ ಯಾರದು ಅಂತ. ಅಯ್ಯೋ, ನಮ್ಮ ಮೌರಣೆಗೂ ಗೊತ್ತಿಲ್ಲ, ಸುಮ್ಮನೆ ಮತ್ತೆ 1 ನಿಮಿಷ ಮಾತಾಡ್ತೀನಿ ಅಂತ. ನಿಮ್ಮ ಕೈ ಮುಗಿತೀನಿ ರೀ, ಅವ್ರಿಗೆ ಫೋನ್ ರಿಕ್ವೆಸ್ಟ್. ನಾನು ಯಾರು ನೀವು, ನಿಮ್ಮ ಕೈ ಮುಗಿತೀನಿ ಯಾರು ಅಂತ ತಕ್ಷಣ ನಗಕ್ಕೆ ಶುರು ಆಗ್ಬಿಟ್ರು ಅಕ್ಕಪಕ್ಕದಲ್ಲಿ. ನನಗೆ ಅವಾಗ ಗೊತ್ತಾಗೋಯ್ತು, ಏನೋ ಮಾಡಿದೆ. ನೀವು ಒಂದು ಚಾನಲ್ ನೋಡಿದ್ದೀರಾ, ಅಪ್ಪು ಅವರು ಲೇಡಿ ವಾಯ್ಸ್ ಥರ ರಮ್ಯಾ ಕೂತಿರ್ತಾರೆ ಒಂದು ಚಾನಲಲ್ಲಿ, ಸೇಮ್ ಹಂಗೇನೆ. ನಿಮಗೆ ಪುನೀತ್ ಅವರು ಆ ವಾಯ್ಸ್ ಮಾತಾಡಿದ್ರೆ ನಿಮ್ಗೆ ಗೊತ್ತೇ ಆಗಲ್ಲ, ಅಷ್ಟು ಮಿಮಿಕ್ರಿ ಮಾಡ್ತಾರೆ, ಅಷ್ಟು ಹೆವಿ ನಗು ರಘು ಬರ್ಸೋಂಥದ್ದು. ಸರಿ, ಅದಾದಮೇಲೆ ಅವ್ರು ನಕ್ಕಿ ಅವಾಗ, ಅಪ್ಪು ಏನಪ್ಪ ಹಿಂಗೆ ಮಾಡಿಬಿಟ್ರಿ ಅಂತ. ಇಲ್ಲ ನಾನು ಮಾತಾಡ್ಕೊಂಡೆ. ಅವಾಗ ಅಶ್ವಿನಿ ಮೇಡಮು ಅಪ್ಪು ಎಲ್ಲ ಅಲ್ಲಿ ಊಟಕ್ಕೆಲ್ಲ ಹೊರಗಡೆ ಹೋಗಿದ್ರಿ, ಹೋಟ್ಲ ಬೇಕು ಅಂತಲೇ ಮಾಡಿದ್ದದು.
ಮಾಡ್ಲೇಬೇಕು, ಅದು ರೇಗಿಸ್ಲೇಬೇಕು ಅಂದ್ಬಿಟ್ಟು. ಆಮೇಲೆ ನನ್ನ ಕತೆ ಅವಾಗ ಸಮಾಧಾನ ಆಯಿತು. ಇಲ್ಲೆಲ್ಲ ನಿಮ್ಮ ಮಿಸ್ಸಸ್ಗೆ ಕೊಡಿ ಮಾತಾಡ್ತೀನಿ ಅಂತ ಅಂದ್ಬಿಟ್ಟು, ತಪ್ಪು ಮೇಡಮ್ ತಪ್ಪು ತಿಳ್ಕೊಬೇಡಿ, ನೀವು ಬೇಕು ಅಂತಲೇ ನಾವು ಪ್ಲ್ಯಾನ್ ಮಾಡ್ಕೊಂಡು ರೇಗಿಸಿದ್ದು. ಅಂದರೆ ಅಷ್ಟು ಚೆನ್ನಾಗಿ ಅದ್ಭುತವಾಗಿ ಕಾಮಿಡಿ ಮಾಡೋದು. ಅಯ್ಯೋ ಭಯಂಕರ ಕಾಮಿಡಿ. ಈಗ ನಾವು ಅಪ್ಪು ಫಿಲ್ಮ್ ಶೂಟಿಂಗಲ್ಲಿ ಪೂರ್ತಿ ಇದ್ವಲ್ಲ, ಸುಮಾರು 3 ದಿವಸ ಮೇಲಿದ್ವಿ ಶೂಟಿಂಗಲ್ಲಿ. ಎಷ್ಟು ಕಾಮಿಡಿ ಮಾಡ್ತಾರೆ ಅಂತಂದರೆ ನೀವು ಅವ್ರ ಜೊತೆ ಕೂತ್ಕೊಳ್ಳೋಕ್ಕೆ ಆಗಲ್ಲ ಮೇಡಮ್. ಸ್ಟಾರ್ಟ್ ಮಾಡಿಬಿಟ್ರೆ ನೀವು ಅವ್ರ ಪಕ್ಕದಲ್ಲಿ ಅಣ್ಣವರು ಅಷ್ಟೇ. ಅಯ್ಯೋ ಅವರು ಭಯಂಕರ. ಅವರು ತುಂಬ ಎಲ್ಲ ಇನ್ಸಿಡೆಂಟ್ಗಳು ಹೇಳ್ಕೊಂಡು ನಗೋರು. 3 ಜನರಲ್ಲಿ ಯಾರು ಸೈಲೆಂಟ್ ಸರ್? 3 ಜನ ಸೈಲೆಂಟೇ. ನಾನು ಶಿವಣ್ಣ ಅಲ್ಲ ಅಂದರೆ ಸೈಲೆಂಟ್ ಅಂದರೆ ಈ ಥರದಲ್ಲಿ ಓಕೆ, ಆದರೆ ಕೆಲಸದ ವಿಚಾರ ಅವು ಬಂದಾಗ ತುಂಬ ಸೀರಿಯಸ್ಸು. ಅಂದರೆ ಇದೆಲ್ಲ ಮಾಡೋರು, ಈ ಥರ ಕಾಮಿಡಿ ಎಲ್ಲ ಮಾಡೋರು. ರಾಘಣ್ಣ ಅವರು ಸಖತ್ತು ಕಾಮಿಡಿ ಮಾಡ್ತಾರೆ. ಆದರೆ ಒಂದೇನಂತಂದರೆ ಒಂದು ಲೆವೆಲ್ಗೆ ಯಾವ ರೀತಿ ಯಾರ ಹತ್ರ ಹೆಂಗೆ ಮಾತಾಡಬೇಕು ಅದೆಲ್ಲ ಅವ್ರ ಅಪ್ಪಾಜಿಯಿಂದ. ರಾಘಣ್ಣ ಅವರು ಬಾಡಿ ಮೇಂಟೈನ್ ಎಲ್ಲ ಕಮ್ಮಿ ಇತ್ತ ಸರ್? ಹೆಲ್ತ್ ವೈಸ್ ಮೇಡಮ್ ಇಲ್ಲ, ಆ್ಯಕ್ಚುಲಿ ರಾಘಣ್ಣವ್ರಿಗೂ ಮಾಡಿಸ್ತಾ ಇದ್ದೆ ನಾನು, ಅಪ್ಪುವ್ರಿಗೂ ಮಾಡಿಸ್ತಾ ಇದ್ದಲ್ವಾ. ಅದು ನನಗೆ ನನ್ನ ಕೇಳಿದ್ದ ಪ್ರಕಾರ ಆ್ಯಕ್ಚುಲಿ ಅಪ್ಪಾಜಿಯವ್ರ ತಂದೆ ಇದ್ದಾರೆ ನೋಡಿ, ಅವರು ಚಿಕ್ಕ ವಯಸ್ಸಿಗೆ ತಿರೋದ್ರು. ಹಾರ್ಟ್ ಅಟ್ಯಾಕ್, ಅವ್ರಿಗೂ ಇದು ಏನಂತಾರೆ ಈ ಹಾರ್ಟ್ ಅಟ್ಯಾಕ್ ಅದು ಆ ಥರದ್ದಾಗಿ ಅವರು ತಿರೋಗಿದ್ದು ಅಂತ ಏನೋ ಹೇಳಿದ್ರು. ಸೊ ಇದೇನಾಗಿದೆ ನೋಡಿ, ಅಪ್ಪಾಜಿಯವ್ರಿಗೂ ಹಂಗೆ, ಅಪ್ಪುಗೂ ಹಂಗೆ, ರಾಘಣ್ಣವ್ರಿಗೂ ಹಂಗೇನೆ. ಇದೇನು ಆದ್ರೆ ಎಲ್ಲ ಕಡೆ ಸುದ್ದಿ ಇರೋದು ಸರ್, ಏಜಿಗೆ ಮೀರಿದ ಫಿಸಿಕ್ ಮೇಂಟೈನ್ ಮಾಡೋಕ್ಕೋಸ್ಕರ. ಮೇಡಮ್ ಈಗ ಎಷ್ಟು ಜನ ಮಾಡಲ್ಲ ಮೇಡಮ್, ಅದೆಲ್ಲ ಸುಳ್ಳು ಮೇಡಮ್. ಯಾಕಂದ್ರೆ ನೋಡಿ ಅವಾಗ ಒಂದಷ್ಟು ಹಬ್ಸಿದ್ರು. ಪುನೀತ್ ರಾಜ್ಕುಮಾರ್ ಅವರು ಜಿಮ್ ಮಾಡ್ಬಿಟ್ಟು ಆಮೇಲೆ ಅವ್ರಿಗೆ ಇದಾಗೋಯ್ತು ತುಂಬ. ನಾನು ಎಲ್ಲ ಚಾನಲ್ಗೆ ಇಂಟರ್ವ್ಯೂಲ್ಲಿ ಹೇಳಿದ್ದೀನಿ, ಸುಳ್ಳದು. ಯಾಕೆಂತಂದರೆ ಪ್ರತಿಯೊಬ್ಬರು ಎಕ್ಸಸೈಸ್ ಮಾಡಲೇಬೇಕು. ನಾವೇನಂತಂದರೆ ಅವ್ರು ಹಂಗೆ ಮಾಡಿದ್ರೆ ಎಲ್ಲ ಸುಳ್ಳು ಮೇಡಮ್. ಯಾಕಂದರೆ ಕೆಲವರಿಗೆ ಹೆರಿಡಿಟಿ ಇರ್ಬೋದೇನೋ, ನನಗೆ ಗೊತ್ತಿಲ್ಲ. ಯಾಕಂದರೆ ಈಗ ಅವರು ನಾನು ಕೇಳಿದ ಪ್ರಕಾರ ರಾಘಣ್ಣವ್ರಿಗೂ ಇದಾಯಿತು ಹಾರ್ಟ್ ಅಟ್ಯಾಕು, ಈಗ ಇವ್ರಿಗೂ ಹಾರ್ಟ್ ಅಟ್ಯಾಕ್, ತಂದೆಯವ್ರಿಗೂ ಹಂಗೆ ಏನದೇನು ಇರ್ಬೋದೇನೋ. ಅಪ್ಪಾಜಿ ಎಂಡ್ ಮೂಮೆಂಟ್ಗೆ ಬಿಫೋರ್ ಡೇ ನೀವು ಎಕ್ಸಸೈಸ್ ಮಾಡಿಸಿದ್ರಲ್ಲ, ಈಗ ಏನಾಯಿತು, ಈಗ ಅಪ್ಪವ್ರಿಗೂ ಅಷ್ಟೇ. ಈಗ ಅಪ್ಪಾಜಿ ಅವ್ರಿಗೆ ಇವತ್ತು ಮಾಡಿಸಿದ್ದೀನಿ ನೋಡಿ, ಯಾವ್ದು ಇನ್ಸಿಡೆಂಟು. ನಾನು ನಮ್ಮ ಮಿಸ್ಸಸ್ ಊರಿಗೆ ಹೋಗಿದ್ವಿ ಚನ್ನಪಟ್ಟಣಗೆ, ನಾಳೆ ಬೇಡ ಅಂತ ಹೇಳಿದ್ರು. ಅವರೇ ಹೇಳಿದ್ರು, ವೆಂಕಟೇಶ್ವರ ನಾಳೆ ಬೇಡ ಅಂತೇಳಿ. ಸರಿ ಆಯಿತು ಅಂದ್ಬಿಟ್ಟು ನಾನು ಊರಿಗೆ ಹೋಗ್ಬಿಟ್ವೆ. ಇವತ್ತೊಂದು ಫ್ರೀ ಇತ್ತಲ್ಲ ಅಂತ ಹೋಗಿ ಬರೋಣ ಅಂತ ನೋಡಿದ್ರೆ ಫುಲ್ಲು ಇದೇ ಆಯಿತು. ನಾನು ನಂಬೇಲೆ, ಯಾಕಂದ್ರೆ ಅದಕ್ಕಿಂತ ಮುಂಚೆ ಚೆನ್ನಾಗಿದ್ರು ಅಪ್ಪಾಜಿಯವರು ಹಿಂಗಾದ್ರು ಅಂತ ತೀರೋದ್ರು ಅನ್ನೋದು ಬರ್ತಾಯಿತ್ತು, ಸುದ್ದಿ ಬರ್ತಾನೆ ಇತ್ತು. ನಿಮ್ಗೆ ಗೊತ್ತು, ನಾವೇ ಸುಳ್ಳು ಇದು ಇಲ್ಲ ಅಂತ ಅಂದ್ಕೊಂಡ್ವಿ. ಟಿ ವಿ ನೋಡಿದ್ಮೇಲೆ ನಮ್ಗೆ ಕನ್ಫರ್ಮ್. ಮುಂಚಿನ ದಿವಸ ನಿಮ್ಗೆ ಏನು ಇಲ್ಲ, ಇವತ್ತು ಮಾತು ಹೇಳಿದ್ನಲ್ಲ. ಈಗ ನಾನು ಹೇಳಿದ್ರೆ, ಈಗ ಜನರಲಾಗಿ ನಾನೇ ಹೇಳ್ತೀನಿ ಮೇಡಮ್, ಈಗ ನಾನು ತೀರೋಗ್ಬೇಕು, ಸತ್ತೋಗ್ತೀನಿ ಅಂತ ಅಂದರೆ ನಾನೇನು ಮಾಡ್ತೀನಿ ಹೇಳಿ, ನನ್ನ ಮಕ್ಕಳನ್ನ ಕರಿತೀನಿ, ನಾನು ಹೆಂಡ್ತಿನ ಕರಿತೀನಿ, ಮಾಡ್ಬಿಟ್ಟು ಅವ್ರನ್ನೆಲ್ಲ ಮುದ್ದಿಸಿ ಹಿಂಗೆ ಮಾಡ್ತೀನಿ. ಯಾಕೆ ನಮ್ಮ ಅಪ್ಪ ಹಿಂಗೆ ಮಾಡ್ತಾವ್ರ ಅಂತ ಅವ್ರಿಗೂ ಒಂದು ಡೌಟ್ ಬರೋದು. ಇದೇನು ಸಿಮ್ಟಮ್ಸ್ ಇಲ್ವಲ್ಲ, ಚೆನ್ನಾಗಿ ಎಕ್ಸಸೈಸ್ ಮಾಡಿಸಿದ್ದೀನಿ, ಮಾಡಿದ್ರೆ ಬೇಡ ಅಂದ್ರೆ ನೆಕ್ಸ್ಟ್ ನೋಡಿದ್ರೆ ಅವತ್ತು ಆಗಲೇ ತೀರೋದ್ರು ಅಂತ ಬರ್ತಾನೆ ಇದೆ. ಏನು ಈಗ ಹುಷಾರಿಲ್ಲ, ಇನ್ನೊಂದು ಏನೋ ಶುಗರ್ BP ಏನೋ ಒಂದು ಇದ್ರೆ ಓಕೆ, ಏನೂ ಇಲ್ಲ, ಯಾರಿಗೂ ಅಪ್ಪಗೂ ಇಲ್ಲ, ಅಪ್ಪಾಜಿಯವ್ರಿಗೂ ಇಲ್ಲ. ಅದಾದ್ಮೇಲೆ ಈಗ ಅಪ್ಪಗೆ ಬಂದರೆ ಅಪ್ಪನೇ ಹೇಳಿದ್ರು, ವೆಂಕಟೇಶ್ 1-2 ದಿವಸ 3 ದಿವಸ ಬೇಡ, ಬಜರಂಗಿ ಇಟ್ಟು ಅವಾಗ ಪ್ರಮೋಷನ್ ಇತ್ತು, ಅದಾದ್ಮೇಲೆ ಮಾಡೋಣ ಅಂತಲೇ ಹೇಳಿದ್ರು. ಅದು ನೋಡಿದ್ರೆ ಆಯಿತು. ಅದಾದ್ಮೇಲೆ ನೆಕ್ಸ್ಟ್ ಡೇ ನೋಡಿದ್ರೆ ಅವ್ರಿಗೂ ಹಿಂಗಾಯಿತು. ಎಲ್ಲ ಆರೋಗ್ಯವಾಗಿದ್ದರು ಮೇಡಮ್, ತುಂಬ ಚೆನ್ನಾಗಿದ್ರು, ತುಂಬ ಚೆನ್ನಾಗಿ ಹೆಲ್ತ್ ಮೇಂಟೈನ್ ಮಾಡೋರು, ಎಕ್ಸಸೈಸ್ ಮಾಡೋರು, ಎಲ್ಲ ಮಾಡೋರು. ಆದರೆ ಈ ಓವರ್ ಎಕ್ಸಸೈಸ್ ಅನ್ನೋದೆಲ್ಲ ಸುಳ್ಳು ಮೇಡಮ್. ಅಷ್ಟು ಏನು ಮೇಡಮ್, ನಾವು ಇದು ಆರೋಗ್ಯಕ್ಕೆ ಎಷ್ಟು ಬೇಕು ಅಷ್ಟು ಮಾಡ್ತೀವಿ. ಯಾಕಂದರೆ ಇವಾಗ ಹಂಗಂದ್ರೆ ನಾವು ಅಪ್ಪು ಸಿನಿಮಾಯಿಂದ ಅದಕ್ಕಿಂತ ಡಬಲ್ ಮಾಡ್ತಾಯಿದ್ವಿ. ಅರ್ಥ ಆಯ್ತು ಹೇಳಿದ್ದು? ಯಾಕಂದರೆ ಅಪ್ಪು ಸಿನಿಮಾ ಸ್ಟಾರ್ಟ್ ಮಾಡಿದಾಗ ಎಷ್ಟೊಂದು ಮಾಡ್ತಾಯಿದ್ವಿ ನಾವು. ಅವಾಗಲೇ ಆಗಬೇಕಿತ್ತಲ್ಲ ಅವರಿಗೆ. ಅಷ್ಟು ವರ್ಷ ಜನ ಒಳಗೆ ಈ ಲಾಸ್ಟಲ್ಲಿ ಹೆಂಗಾದ್ರೆ ಅಂದ್ರೆ ನೋಡೋ ಜನಕ್ಕೆ ಫಿಟ್ ಫೈನ್ ಜಾಸ್ತಿ ಕಾಣಿಸ್ತಿತ್ತಲ್ಲ, ಅದಕ್ಕೆ ಏನೋ ಟ್ರೀಟ್ಮೆಂಟ್ ತಗೊಂಡಿರ್ಬೋದಾ, ಹಂಗೆ ಹಿಂಗೆ ಡೌಟ್ ಹೊಡಿಯಕ್ಕೆ ಶುರು ಆಯ್ತು ಮೇಡಮ್. ಅದೆಲ್ಲ ಏನಿಲ್ಲ, ಅದು ಹೇಳ್ತಾರೆ ಫೈನಲ್ಲಿ ಒಂದು ಹೇಳ್ಬೇಕು ಅಂದರೆ ಭಗವಂತನ ಒಂದು ಫೈನಲ್ ಆಗಿ ಯಾವತ್ತು ಅವ್ರನ್ನ ಕರೀತಾರೆ ಎಲ್ಲರೂ ಹೋಗ್ಲೇಬೇಕು. ಸೊ ಆ ಥರ ಏನು ಅವ್ರ ಆಯುಸ್ಸು ಅನ್ನೋದು ಅಷ್ಟಿತ್ತೋ ಏನೋ ಗೊತ್ತಿಲ್ಲ ಮೇಡಮ್. ಅಪ್ಪಾಜಿ ಇಲ್ಲ ಅಂತ ಆದಾಗ ಆ ಪರಿಸ್ಥಿತಿ ಯಾಕೆ ಸರ್ ಅಷ್ಟು ಕ್ರಿಟಿಕಲ್ ಆಗೋಯ್ತು ಅಲ್ಲಿ? ಅಲ್ಲ, ಕ್ರಿಟಿಕಲ್ ಅಂತಂದರೆ ಈಗ ಎಲ್ಲ ಅಷ್ಟು ಮನೆಯೆಲ್ಲ ಅಪ್ಪಾಜಿಯವ್ರು ಇದ್ದಾಗ ನಾವು ಎಷ್ಟೆಲ್ಲ ಹೊಂದಾಣಿಕೆ ಲವಲವಿಕೆಯಿಂದ ಇದ್ವಿ. ಅವರು ಕಾಲವಾದ ಮೇಲೆ ಒಂದು ಸ್ವಲ್ಪ ಎಲ್ಲರಿಗೂ ಬೇಜಾರಾಯಿತು. ಅದರಲ್ಲೂ ಅಪ್ಪು ಅವ್ರು ಹೋದ್ಮೇಲೆ ಅಂತೂ ನೀವು ನೋಡಿರ್ಬೇಕು, ಇವತ್ತು ಮನೆಯಲ್ಲೆಲ್ಲ ಇಡೀ ಇಂಡಸ್ಟ್ರಿನೇ ಏನೂ ಇಲ್ಲ. ಖಂಡಿತ ಅಲ್ವಾ? ಯಾಕಂದರೆ ಇವತ್ತು ಸಿನಿಮಾ ನೋಡಿ ಯಾವ ಮಟ್ಟಕ್ಕೆ ಕೊಡ್ತಾ ಇದೆ. ಅಪ್ಪು ಅವರು ಇದ್ದಿದ್ದರೆ ಒಂದು ಲೆವೆಲ್ ಇರೋದು. ಇವತ್ತು ಸಿನಿಮಾ ಯಾವ ಸಿನಿಮಾ ಓಡುತ್ತೋ ಯಾವ ಸಿನಿಮಾ ಬಿಡುತ್ತೋ ಒಂದು ಗೊತ್ತಿಲ್ಲ. ಈ ಥರ ಆಗೋಗಿದೆ ಫಿಲ್ಮ್ ಇಂಡಸ್ಟ್ರಿ ಪರಿಸ್ಥಿತಿ. ಅಲ್ಲ, ಒಬ್ಬ ಮನುಷ್ಯ ಇಲ್ಲ ಅಂತ ಅಂದಮೇಲೆ ಒಂದಿನ ಅಳ್ತಾರೆ, 2 ದಿನ ಅಳ್ತಾರೆ, 3 ದಿನಕ್ಕೆ ಮರ್ತು ಬಿಡ್ತಾರೆ. ಹೌದು.
ಅವ್ರು ಬಟ್ ನೋಡಿ ಇವ್ರ ವಿಷಯದಲ್ಲಿ ನೋಡಿ, ನೀವು ಅಲ್ಲಿ ಅಪ್ಪಾಜಿಯವ್ರ ಸಮಾಧಿ ಹತ್ರ ಹೋಗಿ ಪ್ರತಿ ದಿನನೂ ಜನ ಅವ್ರದ್ದು ಅಲ್ಲಿ ಅಂಗಡಿ ಎಲ್ಲ ಥರ ಅಂಗಡಿ ಇಟ್ಕೊಂಡಿದ್ದಾರೆ. ಪುನೀತ್ ರಾಜ್ಕುಮಾರ್ ಫೋಟೋ ಮಾಡ್ತಾ ಇರ್ತಾನೆ, ಎಲ್ಲೆಲ್ಲೋ ಜ್ಯೂಸ್ ಮಾಡ್ತಾ ಇರ್ತಾನೆ, ಇಲ್ಲೆಲ್ಲೋ ಬೇಲ್ಪುರಿ ಮಾಡ್ತಾ ಇರ್ತಾರೆ. ನೀವು ಎಲ್ಲೇ ಯಾವುದೇ ಅವರು ಸಮಾಧಿ ಹತ್ರ ಹೋಗಿ ಯಾರೂ ಇಲ್ಲ ಈ ಥರ ಅಲ್ಲಿ ಹೇಳ್ತಾರಲ್ಲ, ಇವರಿಂದ ನಮ್ಮ ಜೀವನ ನಡೀತಾ ಇದೆ ಅಂತಾರಲ್ಲಿ. ಹೌದು, ಆ ಥರ ಅದು ಭಗವಂತನ ಇಚ್ಛೆ. ಸರ್ ಕಂಟಿನ್ಯೂಸ್ ಆಗಿ ನೀವು ಅಲ್ಲೇ ಇದ್ದಿದ್ರ ಕಾರಣ ನಾನು ಕೇಳ್ತಾ ಇದ್ದೀನಿ. ದರ್ಶನ್ ಸರ್ ಬಂದ್ರು, ಹೌದು, ಆ ಟೈಮಲ್ಲಿ ನೀವು ಇದ್ರಿ. ಸೊ ಸಡನ್ ಆಗಿ ಸಂಸ್ಥೆಯಿಂದ ಹೊರಗಡೆ ಬರಕ್ಕೆ ಏನ್ ಕಾರಣ? ಯಾರು? ದರ್ಶನ್ ಸರ್. ಇಲ್ಲ, ಅಷ್ಟು ಅದ್ರ ಬಗ್ಗೆ ನನಗೆ ಅಷ್ಟೊಂದು ಐಡಿಯಾ ಇಲ್ಲ ಮೇಡಮ್. ಓಕೆ. ಯಾಕಂದರೆ ಅವ್ರ ಬಗ್ಗೆ ನನಗೆ ಅಷ್ಟು ಐಡಿಯಾ ಇಲ್ಲ. ಯಾಕಂತಂದರೆ ನನಗೆ ಅವರು ಜನ್ಮದ ಜೋಡಿ ಟೈಮಲ್ಲಿ ಅವರು ಅಲ್ಲಿ ಇದ್ರಂತೆ. ಯಾಕಂದ್ರೆ ಅವಾಗ ನಾನು ಇರಲಿಲ್ಲ. ಯಾಕಂದ್ರೆ ಜನ್ಮದ ಜೋಡಿ ಬಂದು ನಿಮಗೆ ನಾನು ಹೋಗಿಂತ ಮುಂಚೆ ಅದು ಜನ್ಮದ ಜೋಡಿ ನಾನು ಹೋಗಿಂತ ಮುಂಚೆ. ಯಾಕಂದ್ರೆ ಅದು ನಾನು ನೋಡಿದ್ದೀನಿ ಕೆಲವು ಫೋಟೋಸಲ್ಲಿ ಲೈಟ್ ಇಟ್ಕೊಂಡಿರೋದು ಅವರೆಲ್ಲ ದರ್ಶನ್ ಸರ್. ನಾನು ಹೋದ್ಮೇಲೆ ಅಷ್ಟೊತ್ತಿಗಾಗಲೇ ಅವರು ಇಂಡಸ್ಟ್ರಿಗೆ ಇದಾಗಿ ಹೋಗಿದ್ರು. ಅದು ನನ್ಗೆ ಅಷ್ಟು ಅದು ಅವ್ರ ಬಗ್ಗೆ ಡೀಟೇಲ್ ಗೊತ್ತಿಲ್ಲ. ಯಾಕಂತಂದ್ರೆ ಬರೋದು ಹೋಗಿದೆಲ್ಲ ಇತ್ತ ನೀವು? ನಾನು ನೋಡಿದ ಪ್ರಕಾರ ತುಂಬ ಕಮ್ಮಿ. ಯಾಕಂದ್ರೆ ನೋಡೇ ಇಲ್ಲ ಅವರು. ಯಾಕಂದರೆ ಅಷ್ಟು ವರ್ಷ ನಾನು ಮಾಡಿದಾಗ ನನಗೆ ಅಷ್ಟೊಂದು ಕಾಣಲಿಲ್ಲ ಅವರು. ಯಾಕಂದ್ರೆ ಮನೆಗೆ ಬಂದಾಗ ಹೌದು ಬಂದಿದ್ದು ಅಂತ ಹೇಳ್ಬೋದು. ನಾನು ಅವ್ರು ಬಂದಿದ್ದು ಯಾವತ್ತು ನನಗೆ ಬಂದಿರ್ಬೋದೇನೋ, ನಾನು ಇಲ್ಲದಿರೋ ಟೈಮಲ್ಲಿ ಬಂದಿರ್ಬೋದು. ಯಾಕಂದ್ರೆ ನಾನು ಬರ್ತಿದ್ದು ಬೆಳಗ್ಗೆಯಿಂದ ಒಂದು 10-10:30ವರೆಗೂ. ಅದಾದಮೇಲೆ ಬರೋದು ಹೋಗೋದು ಇರುತ್ತೇನೋ, ನಾನು ಇದ್ದಾಗಂತೂ ನನಗೆ ಗೊತ್ತಾಗಿಲ್ಲ. ಓಕೆ ಸರ್, ಅಪ್ಪು ಫಿಲಮ್ ಆಯಿತು, ಫೈಟ್ ಮಾಸ್ಟರ್ ಆಗಿ ಅಪ್ಪು ವೆಂಕಟೇಶ್ ಆಗಿ ಇಂಟ್ರೊಡ್ಯೂಸ್ ಆದ್ರಿ. ಆಮೇಲೆ ನೆಕ್ಸ್ಟ್ ಪ್ರಾಜೆಕ್ಟ್ಗಳು ಹಿಂಗೆ ಸಿಗ್ತಾ ಹೋಯ್ತು. ಅದಾದಮೇಲೆ ಸುಮಾರು ಸಿನಿಮಾಗಳು ಹಿಂಗೆ ಮಾಡ್ಕೊಂಡು ಬಂದೆ. ಅಪ್ಪು ಸಿನಿಮಾ ಆದಮೇಲೆ ಒಳ್ಳೊಳ್ಳೆ ಪಾತ್ರ ಮಾಡಿದೆ. ಎಲ್ಲ ಸಿನಿಮಾದಲ್ಲೂ ಕೆಲವರು ಡೈರೆಕ್ಟರ್ಸ್ ಎಲ್ಲ ಇದ್ದಾರ. ಸೊ ತುಂಬ ಪಿಕ್ಚರ್ ಮಾಡಿದೆ. ನಿಮ್ಮ ಮೈಂಡಲ್ಲಿ ನಾನೊಬ್ಬ ಅದ್ಭುತವಾದ ಫೈಟ್ ಮಾಸ್ಟರ್ ಆಗಬೇಕು ಅಂತಿತ್ತ, ಆ್ಯಕ್ಟರ್ ಆಗಬೇಕು? ಅಲ್ಲ, ಆ್ಯಕ್ಚುಲಿ ನಮ್ಮ ತಂದೆಯವರೊಬ್ಬರು ಕಲಾವಿದರು ಇರೋದು. ಓಪನ್ ಆಗಿ ಒಂದು ಫ್ರಾಂಕ್ಲಿ ಒಂದು ಹೇಳ್ಬೇಕು ಏನಂತಂದರೆ, ನಾನು ಅಷ್ಟೊಂದು ಫೈಟ್ ಓಹೋನಾಗ ಏನು ಕಲ್ತಿಲ್ಲ ಮೇಡಮ್. ನನ್ನ ಸಿನಿಮಾಗೆ ಎಷ್ಟು ಬೇಕು, ನನ್ನ ಆ್ಯಕ್ಟಿಂಗಿಗೆ ಒಂದು ಚೂರು ಡ್ಯಾನ್ಸ್ ಬೇಕು, ಒಂದು ಸ್ವಲ್ಪ ಫೈಟ್ ಬೇಕು, ಇದು ಕಲ್ತ್ಕೊಂಡಿದ್ದೆ. ನಾನು ಹೇಳ್ದಲ್ಲ, ನಾನು ಜಾಕಿ ಚಾನ್ ಥರ ಹಂಗಾರ್ತಿದ್ದೆ, ಅಲ್ಲ ಸುಳ್ಳು. ಒಂದು ಲೆವೆಲ್ ಕಲ್ತಿದ್ದೆ, ಅದೆಲ್ಲ ಮಾಡ್ಕೊಂಡಿದ್ದೆ. ಯಾಕಂದ್ರೆ ಏನಕ್ಕೆ ಅಂದರೆ ಕ್ಲಾಸ್ ಮಾಡ್ತಾ ಇದ್ದೆ. ಯಾಕೆ ಅಂತಂದರೆ ಅವಾಗ ತುಂಬ ಕಮ್ಮಿ ಕನ್ವೀನಿಯನ್ಸು ಪೇಮೆಂಟ್ ಕೊಡೋರು. ಸೊ ಇದರಿಂದ ನನ್ನ ಜೀವನ ನಡೆಯಲ್ಲ ಅಂತ ಗೊತ್ತಾಗಿ ನಾನು ಕ್ಲಾಸ್ ಓಪನ್ ಮಾಡ್ಕೊಂಡಿದ್ದೆ. ಈಗ ಅಪ್ಪವ್ರು ಮಾಡಿಕೊಟ್ರು ಅಂದಲ್ಲ, ಸೊ ಅದು ನಡೀತಾ ಇತ್ತು. ಅದೆಲ್ಲ ನಡೆದ ಮೇಲೆ ಪಾತ್ರಗಳು ಮಾಡ್ತಾ ಇದ್ದೆ. ಒಂದು ದಿವಸ ಏನಾಯಿತು, ಯಶ್ ಅವರು ಅವಾಗ ಸೀರಿಯಲ್ ಮಾಡ್ತಾಯಿದ್ರು, ಪ್ರೀತಿ ಇಲ್ಲದ ಮೇಲೆ ಅಂತ ಒಂದು ಧಾರಾವಾಹಿ, ಅನಂತನಾಗ್ ಅವ್ರದ್ದು. ಅದೆಲ್ಲ ಒಂದು ಸೈಡಲ್ಲಿ ನಾನು ಪಾತ್ರಗಳು ಕೇಳ್ಕೊಂಡು ಹೋಗ್ತಿದ್ದಲ್ಲ, ಒಂದು ಟೀಮು ಸುದೀಪ್ ಮತ್ತು ರಮೇಶ್ ಅವರಿಗೆ ಒಂದು ಕತೆ ಮಾಡಿಕೊಂಡು ಪ್ರೊಡ್ಯೂಸರ್ ಮತ್ತು ಡೈರೆಕ್ಟರ್ ರೆಡಿ ಇದ್ರು. ಸುದೀಪ್ ಮತ್ತು ರಮೇಶ್ ಅವರಿಗೆ ರೆಡಿ ಇದ್ದಾಗ ಏನಾಯಿತು, ನಾನು ಆ ಪಿಕ್ಚರಲ್ಲಿ ಆ ಡೈರೆಕ್ಟ್ರು ಮತ್ತು ಪ್ರೊಡ್ಯೂಸರ್ ಎಲ್ಲ ಕ್ಲೋಸ್ ಇದ್ರು. ಮಾಮೂಲಿ ಎಲ್ಲರಿಗೂ ಪಾತ್ರ ಕೇಳ್ಕೊಂಡು ಹೋಗ್ತಿದ್ದಲ್ಲ, ಇದನ್ನು ಹಂಗೆ ಜನರಲ್ ಕೇಳ್ಕೊಂಡು ಆ ಟೀಮ್ಗೆ ಎಂಟ್ರಿ ಆದೆ. ಸರಿ, ನನಗೂ ಒಂದು ಫ್ರೆಂಡ್ ಕ್ಯಾರೆಕ್ಟರ್ ಥರ ಏನೋ ಡಿಸೈಡ್ ಮಾಡಿ ಏನೋ ನೋಡೋಣ ಕೊಡೋಣ ಅಂತ ಅಂದ್ಬಿಟ್ಟು ಡಿಸೈಡ್ ಆಗಿದ್ರು ಅಷ್ಟೇ. ಯಾಕಂದರೆ ಇದು ಫೈನಲ್ ಆಗಬೇಕಿತ್ತಲ್ಲ. ಸರಿ, ಅವ್ರು ಹೇಳಿದ ಪ್ರಕಾರ ಸುದೀಪ್ ಅವ್ರಿಗೆ ಹೇಳ್ಬೇಕು ಅಂತ ಹೇಳ್ಬಿಟ್ಟು ಸ್ನೇಹಪ್ರಿಯ ಅಂತ ಡೈರೆಕ್ಟ್ರು. ಸೊ ಅವ್ರೇನು ಮಾಡಿದ್ರು, ಪ್ರೊಡ್ಯೂಸರ್ ಹೀರೋ ಸುದೀಪ್ ಅವ್ರ ಮನೆಗೆ ಹೋದ್ರಂತೆ. ಆ ಟೈಮಲ್ಲಿ ಅವ್ರೇನೋ ಡೇಟ್ಸ್ ಪ್ರಾಬ್ಲಮ್ ಇತ್ತು, ಏನೋ ಗೊತ್ತಿಲ್ಲ, ನೋಡೋಣ ಮುಂದಕ್ಕೆ ಅಂತ ನಾನು ಕಳಿಸಿದೆ. ಆದರೆ ಇವ್ರಿಗೆ ಆ ತಾಳ್ಮೆ ಇರಲಿಲ್ಲ. ಅಂದರೆ ಸಿನಿಮಾ ಮಾಡಬೇಕು, ಇವಾಗ ಒಂದು ಸಿನಿಮಾ ಮಾಡಬೇಕು ಅನ್ನೋ ಒಂದು ಇದಿತ್ತು. ಸರಿ, ಅವ್ರು ಜನರ ಕೇಳಿದ್ದಾರೆ. ಸೊ ಅದು ಕೊಡ್ತೀನಿ ಅಂದ್ರೋ ಬಿಡ್ತೀನಿ ಅಂದ್ರೆ ಎಲ್ಲ ಮುಂದಕ್ಕಿದೆ ನೋಡೋಣ ಅಂತ ಏನು ಹೇಳಿದ್ರೆ ಕಳಿಸಿದ್ದಾರೆ. ಒಟ್ಟಲ್ಲಿ ಇವರು ಕಾಯಂಗಿಲ್ಲ, ಒಂದು ಸಿನಿಮಾ ಮಾಡೋಣ ಅಂತ ಹೇಳ್ಬಿಟ್ಟು ಅದು ಇಬ್ಬರು ಇರೋ ಇತ್ತಲ್ಲ, ಹೆಂಗಾರು ಸುದೀಪ್ ಡೇಟ್ಸ್ ಕೊಡಲಿಲ್ಲ ಅಂತ ಅಂದ್ಬಿಟ್ಟು ಇವ್ರೇನು ಮಾಡಿದ್ದಾರೆ, ಹೊಸಬ್ರನ್ನ ಹಾಕೋಣ ಅಂತ ಡಿಸೈಡ್ ಆದರು. ಆ ಟೈಮ್ ಅದು ಪ್ರೇಮಿಗಾಗನ ಅಂತ ಪಿಕ್ಚರ್ ಹೆಸರು. ಸರಿ, ಇಬ್ಬರು ಇರೋದಲ್ಲಿ ಒಂದು ಹೀರೋನ ಹುಡುಕಿದ್ರು, ಮೈಸೂರು ಹುಡುಗನ ಹುಡುಕಿದ್ರು. ಇನ್ನೊಬ್ರು ಇಬ್ಬರು ಇಲ್ವಾ ಯಾರನ್ನ ಅಂತ ನಾನು ಅಲ್ಲೇ ಜೊತೆಲಿದ್ನಲ್ಲ, ಯಾಕ್ರಿ ಅಷ್ಟೊಂದು ನನಗೆ ಸ್ವಲ್ಪ ಅಪ್ಪು ಫಿಲಮೆಲ್ಲ ಜೊತೆಲೆಲ್ಲ ಮಾಡಿಬಿಟ್ಟಿದ್ದೆ, ಸ್ವಲ್ಪ ನೇಮ್ ಇತ್ತು. ರಮೇಶ್ ಅವರು ಡೇಟ್ ಇಲ್ಲ, ಅವ್ರು ಇಲ್ಲ ಅಂದಮೇಲೆ ಇವ್ರೇನೇ ಇಲ್ವಲ್ಲ. ಈಗ ಸುದೀಪ್ ಮತ್ತು ರಮೇಶ್ ಅವರು ಅಂತ ಅವರು ಅನ್ಕೊಂಡಿದ್ರಂತೆ, ಅವ್ರು ಇಲ್ಲ ಅಂದಮೇಲೆ ಈಗ ಇವರು ಯಾಕೆ ಅಂತ ಅದು ಅಷ್ಟೇ ಕೈ ಬಿಟ್ಟರು ಅವರು. ಸರಿ, ಹೊಸಬ್ರನ್ನ ಹಾಕೋಣ ಅಂತ ಡಿಸೈಡ್ ಆಗಿ ಎಲ್ಲ ರೆಡಿ ಮಾಡಿಕೊಂಡು ಸಾಂಗ್ ಎಲ್ಲ ರೆಡಿ ಮಾಡ್ಕೊಂಡಿದ್ರು. ಸರಿ, ಒಂದು ಕೆಲಸ ಮಾಡಿರಿ, ಇನ್ನೊಂದು ಹೀರೋಗೆ ಅಪ್ಪು ವೆಂಕಟೇಶ್ನ ಹಾಕ್ಬಿಡಿ. ಅದರು ಅಲ್ಲಿ ನೋಡಿ ಅದನ್ನೇ ಹೇಳೋದು, ನನ್ನ ಜರ್ನಿ ಹೆಚ್ಚು ಕಮ್ಮಿ ಒಂದು 15 ವರ್ಷ 20 ವರ್ಷ ಆಗೋಗ್ಬಿಟ್ಟಿತ್ತು ಅಷ್ಟೊತ್ತಿಗೆ ಎಲ್ಲ ಪತ್ರ ಮಾಡ್ಕೊಂಡು ಅಪ್ಪು ಫಿಲಮ್ ಮಾಡಿದ್ದೆ. ನನಗೆ ಬಟ್ ನಾವೆಲ್ಲ ಸ್ಕ್ರೀನಲ್ಲಿ ನೋಡ್ಬೇಕಾದ್ರೆ ಸರ್, ಹೀರೋನ ನಾವು ನೋಡ್ತಿದ್ದಂಗೆ ಸೈಡಲ್ಲಿ ಒಂದು ಕಣ್ಣು ಹೋಗ್ತಿತ್ತು. 100% ನೀವು ಅಷ್ಟು ಚೆನ್ನಾಗಿದ್ರಿ. ಹೌದು ಮೇಡಮ್. ಆ್ಯಕ್ಚುಲಿ ಒಂದು ವಿಚಾರ ಏನಂದರೆ, ನಾವು ಪಾತ್ರಗಳನ್ನ ಮಾಡಬೇಕಾದ್ರೆ ನಮಗೆ ಕ್ಯಾಮ್ರಾ ಸೆನ್ಸ್ ಚೆನ್ನಾಗಿ ಗೊತ್ತಿರೋದು.
ಪ್ರೊಫೈಲ್ ಅಲ್ಲಿ 100% ಈಗ ನಾವು ಲೈಟಿಂಗ್ ಹೆಂಗ್ ತಗೋಬೇಕು ನಮ್ಗೆ ಗೊತ್ತಿತ್ತಲ್ಲ. ನಾವು ಯಾರ ಹೆಂಗಾರ ಮಾಡ್ಕೊಳ್ಳಿ, ನಾವು ಕಾಣಬೇಕು ಒಟ್ಟಲ್ಲಿ ಗ್ಯಾಪ್ ಅಲ್ಲಿ ಲೈಟ್ ಅದು ನಮ್ಗೆ ಗೊತ್ತಾಗ್ಬಿಡೋದು ಯಾವ ಲೆನ್ಸ್ ಹಾಕಿದ್ದಾರೆ. ಯಾಕಂದ್ರೆ ನಾನು ಸಿನಿಮಾಟೋಗ್ರಫಿ ಬೇರೆ ಮಾಡಿದ್ನಲ್ಲ, ನನಗೇನಿಲ್ಲ ಎಷ್ಟು ಡಿಸ್ಟೆನ್ಸ್ ಅಲ್ಲಿ ಎಷ್ಟು ಲೆನ್ಸ್ ಹಾಕಿದ್ದಾರೆ ಅಂತ ನನ್ಗೆ ಗೊತ್ತಾಗ್ಬಿಡುತ್ತೆ. ಈ ಕ್ಲೋಸ್ ಇಷ್ಟಿಟ್ರೆ ಎಲ್ಲಿ 100 ಹಾಕಿದೆ, ಎಷ್ಟು ಹಾಕಿದ್ದಾರೆ, ನನ್ಗೆ ಅದನ್ನ ನೋಡ್ಕೊಂಡು ಅದನ್ನ ತಕ್ಕನಾಗಿ ನಾನು ಮತ್ತೆ ಲೈಟ್ ನೋಡ್ಕೊಂಡು 100% ಹೌದು ಎಲ್ಲ ಲೈಟ್ ತಗೊಂಡು ಹಂಗೆ ನಾವು ಇದು ಮಾಡ್ತಾ ಇದ್ದಿದ್ದು. ಸರಿ, ಆ ಪಿಕ್ಚರ್ಲಿ ಏನು ಮಾಡಿದ್ರು, ಅಪ್ಪು ವೆಂಕಟೇಶ್ ಅವ್ರನ್ನ ಹಾಕ್ಬಿಡಿ ಅಂದ್ರೆ ನೀವಾಗೆ ಫೋಟೋ ತಕೊಂಡು ಹೋಗದೆ ಬಯಸದೆ ನಿಮ್ಗೆ ಬಂದಿರೋ ಹೇಳಿದ್ನಲ್ಲ. ಈ ಥರ ನನಗೆ ಅವಕಾಶ ಸಿಕ್ಕಿದ್ದು. ನನಗೆ ಅವರು ಇನ್ನೊಂದು ಹೀರೋನ ಅಪ್ಪು ವೆಂಕಟೇಶ್ ಹಾಕಿ ಅಂದ ತಕ್ಷಣ ಫುಲ್ ಖುಷಿಯಾಗೋಯ್ತು ನನಗೆ. ಮೇಡಮ್ ನಾನು ಲೈಫ್ ಕನ್ಸಲ್ಲೂ ಅಂದ್ಕೊಂಡಿಲ್ಲ ಮೇಡಮ್, ಪಾತ್ರ ಮಾಡ್ತಾ ಇದ್ದೀನಿ ಅಷ್ಟೇ. ನಾವೇನು ನಮ್ಮ ಅಪ್ಪ ಪ್ರೊಡ್ಯೂಸರ್ ಅಲ್ಲ, ಡೈರೆಕ್ಟರ್ ಅಲ್ಲ ಅಲ್ವಾ. ಆದರೆ ಆ ಇನ್ಸಿಡೆಂಟ್ ಒಂದು ದಿವಸ ಹೆಂಗಾಯ್ತು ಅಂದರೆ, ಇನ್ನೊಂದು ಹೀರೋ ಅಂದ ತಕ್ಷಣ ನನಗೆ ಫುಲ್ಲು ಗಾಬರಿನೂ ಆಯಿತು. ಏನೇ ನನಗಾಗ್ತವ್ರ ಅಂತ ಒಂದು ಖುಷಿ ಆಯಿತು. ಸರಿ, ಸ್ಟಾರ್ಟ್ ಆಯಿತು ಸಿನಿಮಾ. ಅಲ್ಲೇನಾಯಿತು ಒಂದ್ಸಲಿ ಸಿನಿಮಾ ಸ್ಟಾರ್ಟ್ ಆದಮೇಲೆ ಚೆನ್ನಾಗಿ ಶೂಟಿಂಗ್ ಎಲ್ಲ ಆಯಿತು, ಎಲ್ಲ ಥರ ನನಗೊಂದು ಹೀರೋಯಿನ್ನು ಇದೆಲ್ಲ ಅದು ಒಂದು ಇದಾಯಿತು, ಸಾಂಗ್ ಎಲ್ಲ ಚೆನ್ನಾಗಿತ್ತು. ಒಂದು ಶೆಡ್ಯೂಲ್ ಗ್ಯಾಪ್ ಕೊಟ್ಟರು. ಶೆಡ್ಯೂಲ್ ಗ್ಯಾಪ್ ಕೊಟ್ಟಾಗ ಒಂದು 30 ದಿವಸನ ಏನೋ ಒಂದು ತಿಂಗಳು ಗ್ಯಾಪ್ ಕೊಟ್ಟರು, ಇಲ್ಲ 1.5 ತಿಂಗಳು ಗ್ಯಾಪ್ ಕೊಟ್ಟರು. ಪ್ರೊಡ್ಯೂಸರ್ ಫೋನ್ ಮಾಡಿದ್ರು ನನಗೆ, ವೆಂಕಟೇಶ್ ನಿಮ್ಗೊಂದು ಫೈಟ್ ಹಾಕ್ತೀನಿ, ಏನು ಮಾಡ್ತೀರಾ ಮಾಡಿ ಅಂದರು. ಏನು ಮಾಡ್ತೀರಾ ಮಾಡಿ, 1 ತಿಂಗಳು ಗ್ಯಾಪ್ ಇದೆ. ನನಗೆ ಸೂಪರ್ ಮಾಡಲೇಬೇಕು ಅಂತ ಅಂದ್ಬಿಟ್ಟು ಮೇಡಮ್ 1.5 ತಿಂಗಳಲ್ಲಿ ಬಾಡಿನ ಸಣ್ಣ ಮಾಡಿ ಫಸ್ಟ್ ಟೈಮ್ 6 ಪ್ಯಾಕ್ ಮಾಡಿದ್ರು. ಫಸ್ಟ್ ಟೈಮ್ ಆ 6 ಪ್ಯಾಕ್ ಮಾಡಿದ್ವಿ ಮೇಡಮ್. ಹಿಂಗೆ ಅಂದರೆ ನನಗೆ ಸಿಕ್ಕಿದ ಅವಕಾಶ ಏನಾರು ಮಾಡಿ ಯೂಸ್ ಮಾಡ್ಕೋಬೇಕು. ಅದು ಸ್ಕೆಚ್ ಹೊಡೆದಿತ್ತು ಪೋಸ್ಟರಲ್ಲಿ ಆಕ್ಚುಲಿ. ನಿಜವಾಗ್ಲೂ ಮೇಡಮ್ ಫಸ್ಟ್ ಟೈಮ್ ಮೇಡಮ್ ಕನ್ನಡ ಇಂಡಸ್ಟ್ರಿಲಿ ಮುಂಚೆ ಮಾಡಿದ್ರು ಅವಾಗ ರಾಮಕೃಷ್ಣ ಹೆಗಡೆ ಅಂತೇಳಿ, ಅವಾಗೆಲ್ಲ ಪುಟಾಣಿ ಏಜೆಂಟ್ 1, 2, 3 ಇದೆಲ್ಲ ಪ್ರಭಾಕರ್ ಅವರು ಇದ್ದಾಗ. ಅದಾದ್ಮೇಲೆ ಯಾರು ಹಂಗೆ ಮಾಡಿರಲಿಲ್ಲ. ಅದಾದ್ಮೇಲೆ ನೋಡಿ ಫಸ್ಟ್ ಟೈಮ್ ಆ 6 ಪ್ಯಾಕ್ ಅಂತ ಮಾಡಿ ಒಂದು ಫೈಟ್ ಮಾಡಿದ್ದು. ಅದಾದಮೇಲೆ ಸಿನಿಮಾ ರಿಲೀಸ್ ಆಗಿ ಒಂದು ಆವ್ರೇಜು ಏನು 1-2 ಇನ್ಸಿಡೆಂಟ್ ಹೇಳ್ತೀನಿ ಚೆನ್ನಾಗಿದೆ. ಯಾಕಂದರೆ ವೀಕ್ಷಕರು ಕೆಲವರು ಸಿನಿಮಾ ಆಸಕ್ತಿಗೆ ಸೇರ್ಕೋಬೇಕು ಅನ್ನೋರು ನೋಡ್ತಾ ಇರ್ತಾರೆ. ಅಲ್ಲ, ಕೆಲವರು ಏನ್ ಅನ್ಕೊಳ್ತಾರೆ ಅಂದ್ರೆ ರಾಜ್ಕುಮಾರ್ ಫ್ಯಾಮಿಲಿ ಇನ್ಫ್ಲೂಯೆನ್ಸ್ ಇಂದಾನೆ ಇಷ್ಟು ಬಂದಿದ್ದಾರೆ ಅಂತ ಅನ್ಕೊ. ಅಲ್ಲ, ಈಗ ಸತ್ಯ ಅದು, ನಾನು ಇಲ್ಲ ಅಂತ ನಾನು ಹೇಳಲ್ಲ. ಇವತ್ತು ವೆಂಕಟೇಶ್ ಅಂದ್ರೆ ಯಾರಿಗೂ ಗೊತ್ತಿಲ್ಲ, ಅಪ್ಪು ವೆಂಕಟೇಶ್ ಅಂದ್ರೆ ಗೊತ್ತಾಗೋದು. ಆ ಹೆಸರು ಅಪ್ಪು ವೆಂಕಟೇಶ್ ಹೆಸರಿಂದ ಇವತ್ತು ನಾನು ಊಟ ಮಾಡ್ತಾ ಇದ್ದೀನಿ. ಅಲ್ಲಿಗೆ ಹೋಗಕ್ ನೀವು ಒಂದಷ್ಟು ಕಷ್ಟಪಟ್ಟಿದ್ದೀರಲ್ಲ, ಮತ್ತೆ ಅಣ್ಣವ್ರ ಮನೆ ಮೆಟ್ಲು ತುಳಿಬೇಕು ಅಂದ್ರೆ ಎಷ್ಟು ಕಷ್ಟಪಟ್ಟಿದ್ದೀನಿ ಅಲ್ವಾ. ಒಂದು ಇನ್ಸಿಡೆಂಟು, ಒಂದು ನನ್ನ ಜರ್ನಿ ಒಳಗೆ. ಯಾಕಂದರೆ ಈಗ ನೀವು ಆಲ್ರೆಡಿ ರಜನಿಕಾಂತ್ ಅವ್ರು ಆಗಿರ್ಬೋದು, ಎಷ್ಟು ಕಷ್ಟಪಟ್ಟರು, ಅಷ್ಟು ಅವಮಾನ ಆಯಿತು ಅಂತ ಹೇಳ್ತಾ ಇರ್ತಾರೆ. ಜಗ್ಗೇಶ್ ಅವರು ಬಂದಾಗ ಅವ್ರದ್ದೇ ಆದ ಒಂದು ಮೇಡಮ್, ಒಬ್ಬ ಸಕ್ಸಸ್ಫುಲ್ ನಾಯಕ ನಟನಾಗಿರ್ಬೋದು, ಕಲಾವಿದನ ಹಿಂದೆ ಅವನದೇ ಆದ ಕಷ್ಟ ಇದೆ. ಖಂಡಿತ, ಕರೆಕ್ಟ್ ಅಲ್ಲ ಮೇಡಮ್. ಈಗ ನೀವು ಈ ಥರ ಒಂದು ನನ್ನ ಪ್ರಶ್ನೆ ಮಾಡಿ, ಎಲ್ಲ ಕಲಾವಿದನ ಪ್ರಶ್ನೆ ಮಾಡಿ ಎಲ್ಲ ಕೂತ್ಕೊಂಡು ಇಷ್ಟೆಲ್ಲ ಟ್ಯಾಲೆಂಟ್ ಇದು ನೀವು ಮಾತಾಡಬೇಕು ಅಂತಂದರೆ